ಆಕಾಶವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಆಯುಷ್ವಾಣಿ. ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳನ್ನು ಪರಿಚಯಿಸುತ್ತಾರೆ ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ಕಮಲಾಬಾಯಿ ಅವರು. ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ನಮಸ್ಕಾರ. ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯು ಆಯುಷ್ ವೈದ್ಯಕೀಯ ಸೇವೆಗಳನ್ನು ಸಾರ್ವಜನಿಕರಿಗೆ ತಲುಪಿಸಲು ಶ್ರಮಿಸುತ್ತಿದೆ. ಆಯುಷ್ ಎನ್ನುವುದು ಒಂದು ಪ್ರತಿನಿಧಿಕ ಪದ. ಎ ಅಂದರೆ ಆಯುರ್ವೇದವನ್ನು, ವೈ ಅಂದರೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು, ಯು ಅಂದರೆ ಯುನಾನಿಯನ್ನು, ಎಸ್ ಎಂದರೆ ಸಿದ್ಧ ಹಾಗೂ ಸೋವರಿಪ್ಪ ಮತ್ತು ಹೆಚ್ ಅಂದರೆ ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನು ಪ್ರತಿನಿಧಿಸುತ್ತದೆ. ಸುಮಾರು 5,000 ವರ್ಷಗಳಿಂದಲೂ ಭಾರತದಲ್ಲಿ ಇದು ಬಳಕೆಯಲ್ಲಿದೆ. ಕೇವಲ ಚಿಕಿತ್ಸೆ ಅಷ್ಟೇ ಅಲ್ಲದೆ ಆರೋಗ್ಯ ಕಾಪಾಡುವ ಆಹಾರ, ಪಥ್ಯ ಹಾಗೂ ಜೀವನ ಶೈಲಿಯನ್ನು ವಿವರಿಸುವುದು ಈ ಪದ್ಧತಿಯ ಹೆಗ್ಗಳಿಕೆ. ಶರೀರವನ್ನು ಡಿಟಾಕ್ಸ್ ಮಾಡುವ ಅಂದರೆ ಶುದ್ಧೀಕರಿಸುವ ಪಂಚಕರ್ಮ, ಶಸ್ತ್ರಚಿಕಿತ್ಸೆ ಇಲ್ಲದೆ ಕೆಲವು ಕಾಯಿಲೆಗಳಾದ ಪೈಲ್ಸ್, ಫಿಸ್ತುಲಾಗಳನ್ನು ಗುಣಪಡಿಸುವ ಕ್ಷಾರಸೂತ್ರ ಹಾಗೂ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳಾದ ಅಗ್ನಿಕರ್ಮ, ಮೊಣಕಾಲು ನೋವು ಹಾಗೂ ಬೆನ್ನು ನೋವಿಗೆ ಕ್ಷಾರಕರ್ಮ, ಪಾದದಲ್ಲಿ ಆಗುವ ಆಣೆ ಅಥವಾ ಇಂಗ್ಲಿಷಿನಲ್ಲಿ ಕಾರ್ನ್, ರಕ್ತ ಮೋಕ್ಷಣ, ವೆರಿಕೋಸ್ ವೇನ್, ಈ ಕೆಲವು ರೋಗಗಳಿಗೆ ಈ ವಿಶಿಷ್ಟ ಚಿಕಿತ್ಸಾ ಪದ್ಧತಿಗಳು ಆಯುರ್ವೇದದಲ್ಲಿವೆ. ಇಂದಿನ ಬದಲಾದ ಜೀವನ ಶೈಲಿಯಿಂದ ಉಂಟಾಗುತ್ತಿರುವ ಬೊಜ್ಜು, ಮಾನಸಿಕ ಒತ್ತಡ, ಮಧುಮೇಹ, ರಕ್ತದೊತ್ತಡ, ಗ್ಯಾಸ್ಟ್ರಿಕ್ ನಂತಹ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ ಆಯುರ್ವೇದ ಉತ್ತಮ ಚಿಕಿತ್ಸಾ ಪದ್ಧತಿ. ಸುರಕ್ಷಿತ ಹಾಗೂ ಪರಿಪೂರ್ಣ ವೈದ್ಯಕೀಯ ಪದ್ಧತಿ ಆದ ಕಾರಣ ಪ್ರಪಂಚದಾದ್ಯಂತ ಆಯುರ್ವೇದದ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯು ನಮ್ಮ ಸಂಪ್ರದಾಯಗಳಲ್ಲಿ, ಆಹಾರ ಪದ್ಧತಿಗಳಲ್ಲಿ ಬೆರೆತು ಹೋಗಿದೆ. ಔಷಧರಹಿತವಾಗಿ ಪಂಚಮಹಾಭೂತಗಳಿಂದ ಹಾಗೂ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ಉಂಟು ಮಾಡಿ ಸರಳವಾದ ಯೋಗಾಸನಗಳ ಮುಖಾಂತರ ನಮ್ಮ ಶರೀರದ ಕಾಯಿಲೆಗಳನ್ನು ಗುಣಪಡಿಸುವ, ಮಾನಸಿಕ ಒತ್ತಡವನ್ನು ನಿವಾರಿಸಲು ಇರುವ ಏಕೈಕ ಸುರಕ್ಷಿತ ಮಾರ್ಗ ಧ್ಯಾನ ಮತ್ತು ಪ್ರಾಣಾಯಾಮ. ಈ ವೈದ್ಯ ಪದ್ಧತಿಯಲ್ಲಿ ಚಿಕಿತ್ಸೆಯೊಂದಿಗೆ ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ನೀಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ದೇಹವು ಎಲ್ಲಾ ತರದ ವ್ಯಾಧಿಗಳೊಂದಿಗೆ ಹೋರಾಡುವಂತಹ ಶಕ್ತಿ ನೀಡಿ ಅದರ ಮೂಲಕ ಆರೋಗ್ಯ ನೀಡುವಂತಹ ವೈದ್ಯ ಪದ್ಧತಿಯೇ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ. ಯುನಾನಿ ವೈದ್ಯ ಪದ್ಧತಿಯು ಮೊಘಲರ ಕಾಲದಲ್ಲಿ ಭಾರತವನ್ನು ಪ್ರವೇಶಿಸಿ ಇಂದು ನಮ್ಮದೇ ವೈದ್ಯ ಪದ್ಧತಿಯಂತೆ ಸಾರ್ವಜನಿಕರ ಬಳಕೆಯಲ್ಲಿ ಬೆರೆತಿದೆ. ಸಸ್ಯಜನ್ಯ ಹಾಗೂ ಪ್ರಾಣಿಜನ್ಯ ಪದಾರ್ಥಗಳಿಂದ ಚಿಕಿತ್ಸೆಯನ್ನು ನೀಡುವ ಈ ಯುನಾನಿ ಚಿಕಿತ್ಸಾ ಪದ್ಧತಿಯು ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗುತ್ತಿದೆ. ಸಸ್ಯಜನ್ಯ ಔಷಧಿಯೊಂದಿಗೆ ಶುದ್ಧಿಗೊಳಿಸಿದ ಲೋಹಗಳನ್ನು ಸಹ ಔಷಧಿಯನ್ನಾಗಿ ಬಳಸುವ ವೈದ್ಯ ಪದ್ಧತಿಯೇ ಸಿದ್ಧ ಮತ್ತು ಔಷಧಿಯೊಂದಿಗೆ ಮಾನಸಿಕ ಚಿಕಿತ್ಸೆಯನ್ನು ಬೆರೆಸಿ ಚಿಕಿತ್ಸೆ ನೀಡುವ ಪದ್ಧತಿಯೇ ಸೋವರಿಪ್ಪ. ಹಾಗೆಯೇ ಹೋಮಿಯೋಪತಿಯು ಜರ್ಮನ್ ಮೂಲದ್ದಾಗಿದ್ದು ಗಿಡಮೂಲಿಕೆಗಳ ಸಾರವನ್ನು ಬೇರ್ಪಡಿಸಿ ಶಕ್ತಿಯನ್ನು ವರ್ಧಿಸಿ ಚಿಕ್ಕ ಚಿಕ್ಕ ಗುಳಿಗೆಗಳ ರೂಪದಲ್ಲಿ ನೀಡುವ ವಿಶಿಷ್ಟವಾದ ಪದ್ಧತಿ ಹೋಮಿಯೋಪತಿ. ಹೀಗೆ ಆಯುಷ್ ಚಿಕಿತ್ಸಾ ಪದ್ಧತಿಗಳು ದೀರ್ಘಕಾಲೀನ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳ ಚಿಕಿತ್ಸೆಯಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತಿವೆ. ಆಯುಷ್ ಇಲಾಖೆ ವತಿಯಿಂದ ರಾಜ್ಯಾದ್ಯಂತ ಪ್ರಾಥಮಿಕ ಹಂತದ ಚಿಕಿತ್ಸೆ ನೀಡಲು 726 ಆಯುಷ್ ಚಿಕಿತ್ಸಾಲಯಗಳು, ಎರಡನೇ ಹಂತದ ಚಿಕಿತ್ಸೆ ನೀಡಲು 137 ತಾಲೂಕು ಮಟ್ಟದ ಆಯುಷ್ ಆಸ್ಪತ್ರೆಗಳು, ಉನ್ನತ ಚಿಕಿತ್ಸೆಗಾಗಿ 31 ಜಿಲ್ಲಾ ಮಟ್ಟದ ಆಯುಷ್ ಆಸ್ಪತ್ರೆಗಳು, ಸರ್ಕಾರದ 7 ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳು ಮತ್ತು ಮೈಸೂರು ಹಾಗೂ ಬೆಂಗಳೂರು ನಗರಗಳಲ್ಲಿ ಹೈಟೆಕ್ ಪಂಚಕರ್ಮ ವಿಶೇಷ ಚಿಕಿತ್ಸಾ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ನಿಮ್ಮ ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಆಯುಷ್ ಪದ್ಧತಿಗಳ ಪೂರ್ಣ ಪ್ರಯೋಜನವನ್ನು ಪಡೆದುಕೊಂಡು ಸುಸ್ಥಿರವಾದ ಆರೋಗ್ಯವನ್ನು ಪಡೆದುಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಆಯುಷ್ವಾಣಿ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಆಯುಷ್ ಇಲಾಖೆಯ ವೈದ್ಯಕೀಯ ಸೇವೆಗಳನ್ನು ಪರಿಚಯಿಸಿದವರು ಇಲಾಖೆಯ ಮುಖ್ಯ ಆಡಳಿತ ಅಧಿಕಾರಿಗಳಾದ ಕಮಲಾಬಾಯಿ ಅವರು. ಈ ಸರಣಿ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.